ಇದೆಲ್ಲ ವ್ಯರ್ಥ. ಅಯ್ಯೋ, ಅವ್ರು ಯಾವಾಗ ಬರ್ತಾರೆ ಯಾವಾಗ ಹೋಗ್ತಾರೆ ಏನೂ ಗೊತ್ತಾಗಲ್ಲ. ಅವ್ರು ಬರ್ತಾರೆ ಅನ್ನೋ ನಂಬಿಕೆ ಕೂಡ ಇಲ್ಲ. ಅದಕ್ಕೆ ನೀವು ಹೋಗಿ. ಅಯ್ಯೋ, ಈ ಬಾಲಕ ಯಾರು? ನಾನು ಬಾಲಕನಲ್ಲ, ಪುಲುಷ ಪುಲುಷ. ಯೋಜನೆಯ ಅನುಸಾರ ಇವನು ಕೂಡ ಇಲ್ಲಿರ್ಬಾರ್ದಿತ್ತು. ಎಷ್ಟು ಸುಂದರ ಗಂಟೆಗಳು, ಅತಿ ಸುಂದರ. ಅಯ್ಯೋ, ನಿನಗಂತೂ ಗಂಟೆಗಳು ಅತಿ ಪ್ರಿಯವಾದಂತಿದೆ. ಗಂಟೆಗಳು ಬೇಕೇನು? ಅವಶ್ಯ ಅವಶ್ಯ. ಇತ್ತಗೋ, ಎತ್ಕೊಳ್ಳಿ. ಅಯ್ಯೋ, ಎತ್ಕೊಳ್ಳೋಕೆ ಹೋಗ್ತಿಲ್ಲದು. ನಿನ್ಗಲ್ಲ, ಇವ್ರಿಗೆ ಹೇಳ್ತಾ ಇರೋದು. ಈ ಗಂಟೆಗಳನ್ನ ಎತ್ಕೊಳ್ಳಿ, ನಿಮ್ಮ ಹತ್ರನೇ ಇಟ್ಕೊಳ್ಳಿ. ಬಾಲಕರಿಗೆ ಅಪರಿಚಿತ ವ್ಯಕ್ತಿಯಿಂದ ಯಾವುದೇ ವಸ್ತುಗಳನ್ನು ತೆಗೆದುಕೊಳ್ಳಬಾರದು. ಬಾಲಕನಲ್ಲ, ನಾನು ಪುಲುಷ. ಅಮ್ಮ, ಇವಳು ಹೋಗೋಕೆ ಮನ್ಸೇ ಮಾಡ್ತಿಲ್ಲ. ಈಗ ನಾವೇನ್ ಮಾಡೋದು? ಅಮ್ಮ, ಈ ರಾಮ ಸರಿಯಾಗಿ ಹೇಳ್ತಿದ್ರು. ಒಂದ್ ವೇಳೆ ಇವರು ಲೂಟಿಕಾರ್ಯ ಆಗಿದ್ರೆ ಕಳ್ರು ನಿಜವಾಗ್ಲೂ ನಮ್ಮನ್ನ ಲೂಟಿ ಮಾಡೋಕ್ ಬಂದವರು. ಇವಳು ಅವ್ರ ಜೊತೆಗಾರ್ತಿನೇ ಇರ್ಬಹುದು. ಇವಳನ್ನ ನೋಡಿದ್ರೆ ಹಾಗನ್ಸಲ್ಲ. ಇವಳು ಲೂಟಿಕಾರಳೆಂದು ಯಾವ್ದೋ ರಾಜ ಪರಿವಾರದಿಂದ ಬಂದಿರೋಳ್ ತರ ಕಾಣ್ತಾಳೆ. ಅಮ್ಮ, ಜನರನ್ನ ಲೂಟಿ ಮಾಡಿ ರಾಜನ ಹಾಗೆ ಸ್ವರ್ಣ ಒಗ್ಗೂಡಿಸ್ಕೊಂಡಿರ್ಬಹುದು. ರಾಜ ಪರಿವಾರದೋಳ್ ತರ ಕಾಣ್ದೆ ಇನ್ನೇ ಕಾಣ್ತಾಳೆ. ಅಮ್ಮ, ಆ ಕಳ್ರು ತಾನೇ ಎಲ್ಲಿ ಕಳ್ರು ತರ ಕಾಣ್ತಿದ್ರು? ಏನೇ ಹೆಸರಿರ್ಬಹುದು ನಿಂದು. ಅವ್ರಿಲ್ಲಿಲ್ಲ. ಇವಾಗ ನೀನ್ ಹೋಗು, ಆಮೇಲ್ ಬಾ. ಹೋಗೋದಕ್ಕೆಲ್ಲ ಇಲ್ಲಿ ಬಂದಿರೋದು. ಈಗ ಬಂದಿದೀವಿ ಅಂದ್ರೆ ಕೆಲಸ ಮುಗಿಸೇ ಹೋಗೋದು. ಅಮ್ಮ, ನಾನು ಹೇಳಿರ್ಲಿಲ್ವಾ? ನನ್ನ ತಾತ್ಪರ್ಯವೇನೆಂದರೆ ನಾವು ಪ್ರತೀಕ್ಷೆ ಮಾಡುತ್ತೇವೆ ಮತ್ತು ಅವರನ್ನು ಭೇಟಿಯಾಗುವ ಕಾರ್ಯ ಮುಗಿಸೇ ಹೋಗುತ್ತೇವೆ. ಪಂಡಿತ್ ರಾಮಕೃಷ್ಣರೇ, ನನಗೆ ಅರ್ಥನೇ ಆಗ್ತಾ ಇಲ್ಲ. ನೀವು ಏನ್ ಮಾಡಕ್ ಹೊರಟಿದ್ದೀರಾ ಅಂತ. ನೀವು ನಮ್ಮನ್ನ ಈ ನಗರದಲ್ಲಿ ಯಾಕೆ ಈ ತರ ಭ್ರಮಣ ಮಾಡಿಸ್ತಾ ಇದ್ದೀರಾ ಅಂತ ನಿಮ್ಗೆಲ್ಲ ತಿಳಿಯುತ್ತೆ ಮಂತ್ರಿವರ್ಯರೇ. ಅಯ್ಯೋ, ಏನ್ ಕಾರಣವಿದೆ? ಅಯ್ಯೋ, ಶಾಂತಿ ಇರಿಸಿ ಮಂತ್ರಿವರ್ಯ. ಯಾಕೆ ಯಾವಾಗ್ಲೂ ಉದ್ವೇಗದಲ್ಲಿ ಇರ್ತೀರಿ? ಆರಾಮಾಗಿ ಭ್ರಮಣ ಮಾಡಿ ಸಣ್ಣ ಆಗ್ತೀರಾ, ತೂಕ ಕೂಡ ಕಡಿಮೆ ಆಗ್ತೀರಾ. ಹ, ಇಲ್ಲಿ ಬನ್ನಿ, ಇಲ್ಲಿ ನೋಡೋಣ. ನಡೀರಿ. ಅಮ್ಮ, ನಾವ್ ನಿಮ್ ಜೊತೆಗೆ ಇದೀವಿ. ಅಮ್ಮ, ಹಾಗಾದ್ರೆ ದಣಿಮನಿ ಇವರ? ನಮ್ಮ ಹೆಸರು ಏನಲ್ಲೂ ದನಿಮನಿ ಆಗಿದ್ರೆ ಆಗ ನಾವು ಬಾವಿಗೆ ಬೀಳ್ತಿದ್ವಿ. ಅವರಿಬ್ರು ಇಲ್ಲಿಲ್ಲ. ಹಾಗಾದ್ರೆ ಪಂಡಿತ್ ದತ್ತಾಚಾರ್ಯ ಇರೋದಿಲ್ವಾ ಇಲ್ಲಿ? ಪಂಡಿತ್ ದತ್ತಾಚಾರ್ಯರು ಇಲ್ಲಿ ಯಾಕಿರ್ತಾರೆ? ಅವರು ಅವ್ರ ಮನೇಲಿ ಇರ್ತಾರೆ. ಹೌದಾ? ಇದು ಅವ್ರ ನಿವಾಸ ಅಲ್ವಾ? ಇಲ್ಲ ಇಲ್ಲ, ಇದು ಪಂಡಿತ್ ದತ್ತಾಚಾರ್ಯರ ಮನೆ ಅಲ್ಲ. ಇದು ಪಂಡಿತ್ ರಾಮಕೃಷ್ಣರ ಮನೆ. ತಾ ಅಂದ್ರೆ ತತ್ತಾಚಾರ್ಯ, ರಾ ಅಂದ್ರೆ ರಾಮಕೃಷ್ಣ. ಪಂಡಿತ್ ದತ್ತಾಚಾರ್ಯರ ಮನೆ ತುಂಬಾ ದೊಡ್ಡದು. ವಿಜಯನಗರದ ಮೂಲೆಯಲ್ಲಿದೆ. ನಿಮ್ಗೆ ದೂರದಿಂದಲೂ ಕಾಣಿಸುತ್ತೆ. ಈಗ ನೀವು ಹೋಗಿ. ಕ್ಷಮಿಸಬೇಕು ದೇವಿ, ನಾವು ನಿಮ್ಮ ಸಮಯವನ್ನ ನಷ್ಟ ಮಾಡಿದ್ದೇವೆ. ಅದ್ರ ಮೇಲೆ ಕಷ್ಟ ಕೂಡ ಕೊಟ್ವಿ ನಿಮ್ಗೆ. ಇಲ್ಲ ಇಲ್ಲ, ನೀವು ಕ್ಷಮೆ ಕೇಳೋಕೆ ಯಾವುದೇ ಅವಶ್ಯಕತೆ ಇಲ್ಲ. ಪರವಾಗಿಲ್ಲ, ಆಯ್ತಾ? ನಮ್ಗೆ ಆಜ್ಞೆ ನೀಡಿ. ನಿಂತ್ಕೊಳ್ಳಿ. ಬಹುಶಃ ನಿಮ್ಮ ಜುಮ್ಕಿ ಕೆಳಗೆ ಬಿದ್ದಿತ್ತು. ಆ ಲೂಟಿಕೋರರು ನಿಮ್ಮನ್ನ ಲೂಟಿ ಮಾಡಿ ನಿಮ್ಮೆಲ್ಲ ಆಭರಣ ಎತ್ಕೊಂಡು ಹೋಗಿದ್ದಾರೆ. ಮಂತ್ರಿವರ್ಯರೇ, ನಾವು ಆ ಸ್ತ್ರೀನ ಹಿಂಬಾಲಿಸ್ಬೇಕು. ಪಂಡಿತ ರಾಮಕೃಷ್ಣ, ನೀವ್ ಏನನ್ ಮಾತಾಡ್ತಾ ಇದ್ದೀರಾ? ನಾವೇನ್ ನಿಮ್ ಕಣ್ಣಿಗೆ ಪರಸ್ತ್ರೀ ಹಿಂದೆ ಹೋಗುವಂತ ಪಾಪಿ ಪುರುಷನ್ ತರ ಕಾಣಿಸ್ತಾ ಇದೀವಾ? ಏನ್ ಮಂತ್ರಿವರ್ಯರು ನೀವು? ಶಿವ 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 ಎಲ್ಲಿಂದ ಎಲ್ಲೋ ಯೋಚಿಸ್ತೀರಾ? ನನ್ಗನ್ನಿಸ್ತಿದೆ ಈ ಸ್ತ್ರೀ ಆ ಲೂಟಿಕೋರರಲ್ಲಿ ಒಬ್ಳು. ಏನು? ನಿಲ್ಲಿ ನಿಲ್ಲಿ, ನಿಲ್ಲಿ ನಿಲ್ಲಿ, ನಿಂತ್ಕೊಳ್ಳಿ.
ನಿಂತ್ಕೊಳ್ಳಿ 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 ನಿಂತ್ಕೊಳ್ಳಿ. ಆ ಕಳ್ಳನ್ ಹಿಡ್ಕೊಳ್ಳಿ, ಎಲ್ರು ಆ ಕಳ್ಳನ್ ಹಿಡ್ಕೊಳ್ಳಿ. ಅಯ್ಯೋ ನಿಂತ್ಕೊಳ್ಳಿ ನಿಂತ್ಕೊಳ್ಳಿ. ಅಯ್ಯೋ 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 ಓಡಾಗ್ತಿದ್ದಾಳೆ, ಬಿಡಿ. ಹಿಡ್ಕೊಳ್ಳಿ ಬಿಡ್ರೋ. ಇದೇನ್ ಮಾಡ್ತಿದ್ದೀರಾ ನೀವು? ಯಾಕೆ ಮಾಡ್ತಾ ಇದ್ದೀರಿ? ಸ್ತ್ರೀ ಮಾತೆಯ ರೂಪವಾಗಿರುತ್ತಾಳೆ. ಪ್ರಥಮ ಬಾರಿ ಬಂದಿರ್ಬೇಕಾದ್ರೆ ಅವಳಿಗೆ ಆರತಿ ಮಾಡಿದ್ರೆ ಶುಭವಾಗುತ್ತೆ. ನೀವು ನಮ್ಮ ನಿವಾಸಕ್ಕೆ ಮಾತ್ರ ಅಲ್ಲ, ಬದಲಾಗಿ ವಿಜಯನಗರಕ್ಕೂ ಕೂಡ ಮೊದಲನೇ ಬಾರಿ ಬಂದಿರೋದು. ಎಷ್ಟು ಸುಂದರವಾಗಿ ಕಾಣಿಸ್ತಿದ್ದಾಳೆ. ದೊಡ್ಡ ಮನೆಯವಳು, ಸುಲಕ್ಷಣವಾಗಿದ್ದಾಳೆ. ನಾನು ಅವಳಿಗೆ ತಿಲಕ ಇಡ್ತೇನೆ. ಭಗವಂತ ನಿನ್ನ ಎಲ್ಲಾ ಮನೋಕಾಮನೆ ಪೂರ್ತಿ ಮಾಡಲಿ. ಹಿಡ್ಕೊಳ್ಳಿ. ಅಯ್ಯೋ ಅವಳು ಓಡೋಗ್ತಾಳೆ, ಬಿಡಿ. ಸರ್ಕೊಳ್ಳಿ. ಇವ್ರನ್ನ ಯಾಕೆ ಹಿಡ್ಕೊಂಡಿದ್ದೀರಾ? ಇವ್ರನ್ ಕಳ್ಳನ? ಓಡೋದ್ಲು. ಏನ್ ಮಂತ್ರಿ ಬರೀರೆ, ನೀವು ನನ್ನಿಂದ ಕಳ್ಳ ಅಂತ ಕಿರ್ಚ್ಕೊಂಡ್ ಬರೋ ಅವಶ್ಯಕತೆ ಏನಿತ್ತು? ಓಡೋದ್ಲಲ್ಲ ಅವಳು. ನೋಡಿ, ನೀವೆಲ್ಲ ಹೊರಡಿ, ನಿಮ್ ಕೆಲಸ ನೋಡ್ಕೊಳ್ಳಿ. ಹೋಗಿ ಇಲ್ಲಿಂದ ಹೋಗಿ. ಓ ಪಂಡಿತ ರಾಮಕೃಷ್ಣರೇ, ನಾವು ಕಳ್ಳ ಎಂದು ಆ ಸ್ತ್ರೀಗೆ ಹೇಳುತ್ತಿದ್ದೆವು. ಒಂದಂತೂ ನೀವು ಸಂಪೂರ್ಣ ಮಾತನ್ನ ಹೇಳೋದಿಲ್ಲ, ಮತ್ತೆ ನಮ್ಮನ್ನೇ ದೋಷ ಎಂತೀರಾ? ಹೌದಾ? ಕ್ಷಮಿಸ್ಬೇಕು ಮಂತ್ರಿ ವರ್ಯರೇ, ಸ್ವಲ್ಪ ವಿಚಲಿತನಾಗಿದ್ದೆ. ಪರವಾಗಿಲ್ಲ, ನಾವು ಸ್ವಲ್ಪ ವ್ಯಾಕುಲರಾಗಿದ್ವಿ. ಪಂಡಿತ ರಾಮಕೃಷ್ಣರೇ, ನನಗನ್ಸುತ್ತೆ ಆ ಕಳ್ಳ ನಿಮ್ಮ ಕಿವಿಯ ಓಲೆನ ಕದ್ದಿದ್ದಾನೆ ಅಂತ. ನೀವು ಮೊದಲಂತೂ ಈ ಕಿವಿ ಓಲೆ ಹಾಕೊಂಡೇ ಇಲ್ಲ. ಹೌದು ಮಂತ್ರಿ ವರ್ಯರೇ, ಸ್ವಲ್ಪ ಧ್ಯಾನದಿಂದ ನೋಡಿ ಇದನ್ನ. ಹೇಗ್ ಪ್ರತೀತಿ ಆಗ್ತಾ ಇದೆ ಅಂದ್ರೆ ಇದ್ರಲ್ಲಿ ಯಾವ್ದೋ ಪದಾರ್ಥ ಇದೆ. ಅರ್ಥಾತ್ ದರ್ಬಾರಿನಲ್ಲಿ ಆ ಚೋರರಿಗೆ ಸವಾಲು ಹಾಕೋದು ನಿಮ್ಮ ಯೋಜನೆ ಆಗಿತ್ತೆ. ಹೌದು ಮಂತ್ರಿ ವರ್ಯರೇ. ಮತ್ ನಮ್ಗೆ ಯಾಕೆ ಹೇಳಿಲ್ಲ? ಓಹ್, ನೀವು ಶಾಂತವಾಗಿರಿ. ಆಮೇಲೆ ನನ್ ಮೇಲೆ ಕ್ರೋಧಿತರಾಗ್ತೀರಾ. ಸರ್ವಪ್ರಥಮ ಆ ಕಳ್ಳರನ್ನ ಹಿಡಿಯೋದು ಅವಶ್ಯಕ. ಇನ್ನಷ್ಟು ಸೈನಿಕರನ್ನ ಕರೆಸಿ ಹಿಡಿಯೋದಕ್ಕೆ ಅವಶ್ಯಕತೆ ಇರುತ್ತೆ. ನೀವು ಬೇಕಿದ್ರೆ ವಿಶ್ರಾಮ ಮಾಡಿ. ನಿಮ್ ಮಾತಿನ ತಾತ್ಪರ್ಯ ಏನು? ವಿಶ್ರಾಮ ಮಾಡಿ? ಯಾಕೆ? ನಮಗೆ ಓಡೋದಕ್ಕಾಗೋದಿಲ್ವೇನು? ಮಂತ್ರಿ ವರ್ಯರೇ, ನನ್ನದು ಆ ತಾತ್ಪರ್ಯ ಇಲ್ಲ. ನಾನು ನಿಮ್ಗೆ ಹೇಳ್ತಾ ಇದ್ದೀನಲ್ಲ, ನಾವು ಸಂಪೂರ್ಣ ರೀತಿಯಲ್ಲಿ ಆರೋಗ್ಯ ಮತ್ತು ಸಕ್ರಿಯರಾಗಿದ್ದೇವೆ. ನಮ್ಮಲ್ಲಿ 10 ದನಗಳ ಶಕ್ತಿ ಇದೆ. ಹೌದಾ? ಒಳ್ಳೇದು. ಕಳ್ಳರನ್ನ ಹಿಡಿಯುವ ಕೆಲ್ಸಕ್ಕೆ ಬರುತ್ತೆ. ಈಗ ನಾವು ಎಲ್ಲದಕ್ಕಿಂತ ಮೊದಲು ಎಂಥ ಮನೆ ನೋಡ್ಬೇಕಂದ್ರೆ ಅಲ್ಲಿಂದ ಬಣ್ಣದ ಹೊಗೆ ಬರೋದು. ನಡ್ರಿ. ಗುರುದೇವ ಹೇಳಿ. ಪ್ರಣಾಮ ಗುರುಮಾತೆ. ಪ್ರಣಾಮ್. ಗುರುದೇವರು ಉಪಸ್ಥಿತರಿದ್ದಾರಾ? ಹಾ, ಸ್ವಲ್ಪ ಸಮಯದಲ್ಲೇ ಬರುವವರಿದ್ದಾರೆ. ನಿಮ್ಮ ಪರಿಚಯ? ಯಾರು ದೇವಿ? ಅದು ನಮ್ಮ ಹೆಸರು ಚಂದ್ರಿಕಾ. ನಾವು ಕಾಳಿಂಗ ರಾಜ್ಯದಿಂದ ಬಂದಿದ್ದೇವೆ ಮತ್ತು ಪಂಡಿತ್ ತತಾಚಾರ್ಯರನ್ನು ಭೇಟಿಯಾಗಲು ಇಚ್ಛುಕರಿದ್ದೇವೆ. ನೀವು ಈ ಬಾರಿ ಸರಿಯಾದ ನಿವಾಸಕ್ಕೆ ಉಪಸ್ಥಿತರಾಗಿದ್ದೀರಿ. ಇದು ನಮ್ಮ ಪ್ರಭು ಪಂಡಿತ್ ತತ್ತಾಚಾರ್ಯರ ನಿವಾಸವೇ. ಇವ್ರಿಗೆ ಹೇಗೆ ಗೊತ್ತಾಯ್ತು? ಮೊದಲು ನಾವು ಬೇರೆ ಮನೆಗೆ ಹೋದದ್ದು. ಇವರಿಂದ ಎಚ್ಚರಿಕೆಯಾಗಿರ್ಬೇಕು. ಮತ್ತೆ ಏನಾದ್ರೂ ಆದ್ರೆ ವಿಷವೇ ಶಸ್ತ್ರ. ನೀವು ಯಾವುದೇ ಮನೋಕಾಮನೆಯೊಂದಿಗೆ ನಮ್ಮ ಪ್ರಭುವನ್ನು ಭೇಟಿಯಾಗಲು ಬಂದಿರುವಿರೋ ಅವಶ್ಯ ಆಗುವುದು. ಹಾ ಹೌದು, ನಮಗೂ ಕೂಡ ಹಾಗೆ ಅನಿಸುತ್ತದೆ. ಸರಿ, ನೀವಿಲ್ಲಿ ಸಂತಾನ ಪ್ರಾಪ್ತಿಯ ಅಭಿಲಾಷೆ ಹೊಂದಿದ್ದೇರೇನು? ಇಲ್ಲ, ನಿಮ್ಮ ಸ್ವಾಮಿ ಅರ್ಥಾತ್ ನಿಮ್ಮ ಪತಿ ನಿಮ್ಮಿಂದ ವಿಮುಖರಾಗಿದ್ದಾರೆಯೇ? ಪ್ರೀತಿಸುತ್ತಿಲ್ಲವೇ? ನಮ್ಗೇನು ವಿವಾಹವೇ ಆಗಿಲ್ಲ. ಹೌದಾ? ಹಾಗಾದ್ರೆ ನೀವು ನಿಮ್ಮ ವಿವಾಹದ ಕಾಮನೆ ಹೊತ್ತು ಇಲ್ಲಿ ಉಪಸ್ಥಿತರಿದ್ದೀರಿ. ಹಾಗಲ್ಲ. ನೋಡಿ, ನೀವು ಸ್ಪಷ್ಟವಾಗಿ ಹೇಳಿ, ನೀವು ಯಾವ ಪ್ರಯೋಜನದಿಂದ ಬಂದಿದ್ದೀರಿ? ಏನೋ ಇರುತ್ತೆ. ಇವಳೆಷ್ಟು ಪ್ರಶ್ನೆ ಕೇಳ್ತಾಳೆ.
ನಮ್ಗೆ ಸ್ವಲ್ಪ ಜಲ ಸಿಗ್ಬೋದೆ? ನಾವೀಗಲೇ ತಂದು ಕೊಡುತ್ತೇವೆ. ಹೇ ಪ್ರಭು, ಆ ಹೆಂಗಸಿನ ಎಲ್ಲಾ ಮನೋಕಾಮನೆ ಪೂರ್ಣಗೊಳಿಸು. ತೆಗೆದುಕೊಳ್ಳಿ. ಧನ್ಯವಾದ. ಸರಿ, ಧನ್ಯವಾದ. ಏನಾಯ್ತು ನಿಮ್ಗೆ? ನಿಮ್ಮ ಆರೋಗ್ಯ ಸರಿ ಇದೆಯೇ? ಇದ್ರಲ್ಲಿ ಏನಿತ್ತು? ನಾವಂತೂ ಬರೀ ತುಳಸಿ ಎಲೆ ಅಷ್ಟೇ ಹಾಕಿರೋದು. ತುಳಸಿ? ಹೌದು. ಏ ಈಶ್ವರ, ಇದು ನಮ್ಮಿಂದ ಏನಾಯ್ತು? ನೀವು ನಮ್ ಜೊತೆ ಬನ್ನಿ, ವಿಶ್ರಾಮ ಮಾಡಿ ಸ್ವಲ್ಪ. ಮೊಸರು ತರ್ತೀವಿ. ಗ್ರಹಣ ಮಾಡಿ. ನೀವು ವಿಶ್ರಾಮ ಮಾಡಿ, ಈಗಲೇ ಬರುತ್ತೇವೆ. ಇಲ್ಲಿ ಕೇಳಿ, ನೀವಿಲ್ಲಿ ಯಾವ್ದಾದ್ರು ಹೆಂಗಸು ಓಡೋಗುತ್ತನ್ನು ನೋಡಿದ್ರ? ಹೋಗೆ ಸಿಪಾಯಿಗಳೇ, ನಮ್ಮೊಂದಿಗೆ ಬನ್ನಿ. ಏಯ್, ಏಯ್ ನಿಲ್ಲಿ 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 ನಿಲ್ಲಿ. ಮಂತ್ರಿವರ್ಯರೇ, ಬಣ್ಣದ ಹೊಗೆ ಹುಡ್ಕೋದಿದೆ, ಬಣ್ಣದ ಹೊಗೆ. ಕ್ಷಮಿಸಿ ಮಹೋದಯರೇ. ಹಾ ಹಾ, ಸರಿ ಪಂಡಿತ ರಾಮಕೃಷ್ಣರೇ, ನಡೀರಿ ನಡೀರಿ. ಈಗ ನಮ್ಮ ಬಳಿ ಎಷ್ಟು ಧನವಿದೆ ಎಂದರೆ ನಾವು ಅದರ ಅಪೇಕ್ಷವೂ ಮಾಡಿರಲಿಲ್ಲ. ಆ ಪಂಡಿತ ರಾಮಕೃಷ್ಣ ತನ್ನನ್ನು ತಾನು ತುಂಬಾ ಬುದ್ಧಿವಂತನೆಂದುಕೊಂಡಿದ್ದ. ಅವನ ಸವಾಲು ನಾವು ಸ್ವೀಕರಿಸಿದೆವು ಮತ್ತದನ್ನು ಪೂರ್ಣ ಮಾಡಿದೆವು. ಈಗ ನಾವು ಬೇರೆ ಯಾವುದಾದರೂ ನಗರಕ್ಕೆ ಪ್ರಸ್ಥಾನಿಸಬೇಕು. ನೀ ಸರಿಯಾಗಿ ಹೇಳ್ತಾ ಇದೀಯ. ನೀನು ಇಲ್ಲಿಂದ ಹೋಗೋಕೆ ಎಲ್ಲಾ ವ್ಯವಸ್ಥೆ ಮಾಡು. ಆ ರಾಮಕೃಷ್ಣನಿಗೆ ಈಗಾಗಲೇ ತಿಳಿದಿರುತ್ತೆ ನಾವು ಯಾವುದೇ ಸಾಧಾರಣ ಲೂಟಿಕೋರರಲ್ಲ ಎಂದು. ನಮಗೆ ಸವಾಲು ಹಾಕಿ ಅವನು ಎಷ್ಟು ದೊಡ್ಡ ತಪ್ಪು ಮಾಡಿದನೆಂದು. ಅಯ್ಯೋ, ನೀನು ಗೊತ್ತಿಲ್ಲ, ಅವನು ತನಗೆ ತಾನೇ ಬುದ್ಧಿವಂತ ಎಂದುಕೊಂಡಿದ್ದ. ಇವತ್ತಿನ ದಿನ ಅವನು ಶಾಶ್ವತವಾಗಿ ನೆನ್ಪಿಟ್ಕೊಳ್ತಾನೆ. ದಾಸು ಪುತ್ರ ದಾಸು, ಎದ್ದೇಳು. ದಾಸು ಎದ್ದೇಳು. ನಾವು ಶೀಘ್ರದಲ್ಲಿ ಇಲ್ಲಿಂದ ಕರೆದುಕೊಂಡು ಹೋಗಬೇಕು. ನಡಿ, ಮೊದಲು ನಡಿ, ಕರ್ಕೊಂಡ್ ಬಾ. ನಡಿ. ಸರಿ, ನೀವೆಲ್ಲರೂ ಎಚ್ಚರಿಕೆಯಿಂದಿರಿ. ಬಣ್ಣದ ಹೊಗೆ ಎಲ್ಲಿಂದ ಬೇಕಾದ್ರೂ ಕಾಣಿಸಬಹುದು. ದಾಸು ಪುತ್ರ. ದಾಸು ಪುತ್ರ. ದಾಸು. ಮಂತ್ರಿವರ್ಯರೇ, ಎಲ್ಲರೂ ವಸ್ತ್ರ ಕಟ್ಟಿಕೊಳ್ಳಿ. ಸೈನಿಕರೇ, ತುಂಬಾ ದೂರ ಹೋಗಿರೋದಿಲ್ಲ. ಹೋಗಿ ಹುಡುಕಿ ಅವರನ್ನ, ಹೋಗಿ. ಇಲ್ಲಿ ನೋಡಿ ಮಂತ್ರಿವರ್ಯರೇ, ಆಭರಣಗಳು ತುಂಬಿರೋ ಗಂಟು. ಅನಿಸ್ತಿದೆ ಆ ಕಳ್ಳರು ಇಲ್ಲಿಂದ ಓಡ್ ಹೋಗಕ್ಕೆ ಎಲ್ಲ ತಯಾರಿ ಮಾಡ್ಕೊಂಡಿದ್ರು ಅಂತ. ಆದ್ರೆ ನಮ್ಮ ಓಲೆಯ ತಂತ್ರ ಸಫಲವಾಗಿದೆ. ಖಂಡಿತ ಸರಿಯಾಗಿ ಹೇಳ್ತಿದ್ದೀರಾ ಪಂಡಿತ ರಾಮಕೃಷ್ಣರೇ. ಈಗ ಅನಿಸ್ತಾ ಇದೆ ವಿಜಯನಗರದ ಜನತೆಗೆ ಈ ಕಳ್ಳರಿಂದ ಮುಕ್ತಿ ಅವಶ್ಯ ಸಿಗುತ್ತದೆ ಅಂತ. ಇಲ್ಲ ಮಂತ್ರಿವರ್ಯರೇ, ದರ್ಬಾರಲ್ಲಿ ನಾನು ಹಾಕಿದ ಸವಾಲನ್ನ ಇಷ್ಟು ಗಂಭೀರವಾಗಿ ತಗೊಂಡಿರುವಾಗ ಅವರು ಇಷ್ಟು ಸುಲಭವಾಗಿ ಪರಾಜಯ ಸ್ವೀಕಾರ ಮಾಡುವವರಲ್ಲ. ಅವರು ಎಚ್ಚರಿಕೆಯಿಂದ ಬೇರೆ ಬಲೆ ಎಣೆಯೋದಕ್ಕೆ ಪ್ರತೀಕ್ಷೆ ಮಾಡ್ತಿದ್ದಾರೆ. ಸತ್ಯವಚನ. ಪಂಡಿತ ರಾಮಕೃಷ್ಣರೇ, ಏನು ವಿಷಯ? ನೀವಿಷ್ಟು ಧ್ಯಾನಪೂರ್ವಕವಾಗಿ ಆಭರಣಗಳನ್ನ ನೋಡ್ತಾ ಇದ್ದೀರಿ. ಏನಾದ್ರೂ ವಿಶೇಷ ಕಾರಣ? ಮಂತ್ರಿವರ್ಯರೇ, ಇದು ಸಾಮಾನ್ಯ ಆಭರಣವಲ್ಲ. ಇದು ನಾನು ನನ್ನ ಮನೆಗೆ ಪ್ರವೇಶ ಮಾಡೋದಕ್ಕೆ ಒಂದೇ ಒಂದು ಮಾಧ್ಯಮ. ಅರ್ಥಾತ್ ಆ ಲೂಟಿಕೋರರು ನಿಮ್ಮಂಥ ಮಹಾನ್ ಬುದ್ಧಿಮಾನ್ ಶ್ರೀ ಪಂಡಿತ ರಾಮಕೃಷ್ಣರನ್ನ
ಅರ್ಥಾತ್ ನಿಮ್ಮ ಪರಿವಾರದವರನ್ನು? ಹೌದು ಮಂತ್ರಿವರ್ಯರೇ. ಒಂದ್ ವೇಳೆ ನೀವು ಮುಂಚೆನೆ ನಮಗ್ ತಿಳಿಸಿದ್ರೆ ಸ್ವಲ್ಪ ಉತ್ತಮವಾಗಿರ್ತಿತ್ತೋ ಏನೋ. ಈಗ ಹೇಳ್ತಿದ್ದೀನಲ್ವಾ, ಈಗ ನಾನು ಈ ಆಭರಣಗಳನ್ನ ಪಡಿಬಹುದೇ? ಅವಶ್ಯವಾಗಿ. ನಾವು ಶೀಘ್ರ ಗುರುವರಿಗೂ ತಿಳಿಸ್ಬೇಕಾಗತ್ತೆ. ಯಾರು ಗೊತ್ತು, ಅವ್ರಿಗೂ ಅವರ ಮನೆಯಲ್ಲಿ ಪ್ರವೇಶ ನಿಷೇಧ ಮಾಡಿದ್ರೆ? ಸತ್ಯವಚನ. ಪಂಡಿತ ರಾಮಕೃಷ್ಣ ಮತ್ತೆ ಮಂತ್ರಿವರ್ಯ ಗೊತ್ತಿಲ್ಲ ಎಲ್ಲಿಗೆ ಹೋಗಿದ್ದಾರೆ ಅಂತ. ಮಹಾರಾಜರು ಆದೇಶ ನೀಡಿದರು ಕಳ್ಳರ ಹುಡುಕಾಟದಲ್ಲಿ ನಮ್ಮ ಸಲಹೆಯನ್ನು ತೆಗೆದುಕೊಳ್ಳಲು. ಆದರೆ ಇಲ್ಲ, ನಮ್ಮನ್ನೇ ಬಿಟ್ಟು ಹೋಗಿದ್ದಾರೆ ಮತ್ತು ನಮ್ಮನ್ನು ಬಿಟ್ಟು ಕಳ್ಳರನ್ನು ಹುಡುಕಲು ಹೊರಟಿದ್ದಾರೆ. ಅನರ್ಥ ಮಾಡಿದ್ದಾರೆ. ನಾವು ಪಂಡಿತ ರಾಮಕೃಷ್ಣ ಮತ್ತು ಮಹಾಮಂತ್ರಿಯ ಸಂದರ್ಭದಲ್ಲಿ ಮಹಾರಾಜರಲ್ಲಿ ವಿರೋಧ ಅವಶ್ಯ ಪ್ರಕಟಿಸುತ್ತೇವೆ. ಆಚಾರ್ಯರೇ, ಪ್ರಣಾಮಗಳ ಆಚಾರ್ಯರೇ. ಪ್ರಣಾಮ ಆಚಾರ್ಯರೇ. ಈಗಷ್ಟೇ ಕೆಲವು ಸಮಯಗಳ ಹಿಂದೆ ಒಂದು ಸುಂದರವಾದ ಕನ್ಯೆ ನಿಮ್ಮ ನಿವಾಸಕ್ಕೆ ಹೋಗುವುದನ್ನು ಕಂಡೆ. ನಾವು ತಿಳ್ಕೊಂಡ್ವಿ ಅವ್ರು ನಿಮ್ಮನೆಗೆ ಅತಿಥಿಯಾಗಿ ಬಂದಿರ್ಬೋದು ಅಂತ. ಒಂದು ವೇಳೆ ನೀವು ನಮಗೆ ನಾಳೆಯ ಒಳಗೆ ಸ್ವರ್ಣದ ಹಾರ ಕೊಡಲಿಲ್ಲವಾದರೆ ಸೀದಾ ನಿಮ್ಮ ಮನೆಗೆ ಬಂದು ಕೂರಬೇಕಾಗತ್ತೆ. ಮತ್ತೆ ಕೇಳಿದರೆ ಗುರು ಮಾತೆಗೆ ಸಮಸ್ತ ಸತ್ಯ ಘಟನೆ ಅರ್ಥ ಮಾಡಿಸುತ್ತೇವೆ. ನೀವು ನಮ್ಮನ್ನು ಪ್ರೇಮಿಸುತ್ತೀರೆಂದು, ಅವರನ್ನಲ್ಲ. ಸರಿ ಕೋತವಾಲ, ಒಂದು ಮಾತು ಹೇಳಿ, ಯಾವ ಸುಂದರ ಸ್ತ್ರೀ ನಮ್ಮ ನಿವಾಸದ ಒಳಗೆ ಹೋದ್ಲೋ ಅವಳು ಅತ್ಯಂತ ಕ್ರೋಧಿತಳಾಗಿದ್ಲೆ. ಆಚಾರ್ಯರೇ, ನಾನು ಅವ್ರ ಮುಖವನ್ನು ನೋಡಲಿಲ್ಲ. ಆದರೆ ಯಾವ ತೀವ್ರಗತಿಯಲ್ಲಿ ನಿಮ್ಮ ನಿವಾಸಕ್ಕೆ ಹೋದರೋ ಅನ್ಸತ್ತೆ ಕ್ರೋಧಿತಳಾಗಿದ್ಲು ಅಂತ. ಸೌದಾಮಿನಿ. ಪ್ರಣಾಮಗಳು ಆಚಾರ್ಯರೇ. ತೀವ್ರಗತಿಯಲ್ಲಿ ಹೋದ್ಲಾ? ಹೇ ಭಗವಂತ, ಸತ್ತು ಅನರ್ಥವಾಯಿತು. ನಾವು ಸೌದಾಮಿನಿಗೆ ಸ್ವರ್ಣದ ಹಾರ ಕೊಡಲಾಗಲಿಲ್ಲ. ಒಂದ್ ವೇಳೆ ಕ್ರೋಧಿತಳಾಗಿ ಅವಳು ವರ್ಣಮಾಲಾಳ ಸಮಕ್ಷ ಬಂದಿದ್ದಳೇನೋ. ಪ್ರತೀತಿ ಆಗ್ತಿದೆ ಗುರುಜಿ, ನಿಮ್ ಕತೆ ಮುಗೀತು. ಅಷ್ಟೇ ನಿಮ್ ಕತೆ, ನಿಮ್ಮ ದಿನ ಪೂರ್ಣ. ಯಾರೋ ಸತ್ಯವನ್ನೇ ಹೇಳಿದ್ದಾರೆ. 2 ದೋಣಿಯ ಮೇಲೆ ಕಾಲಿಟ್ರೆ ಮುಳುಗ್ತಾರೆ ಅಂತ. ಆದ್ರೆ ನೀವು ಪೂರಾ ಮುಳುಗೋದ್ರಿ. ಹೇ ಭಗವಂತ, ಇವಳು ಮನೆಗೆ ಬಂದಿದ್ದಾಳೆ. ಬರ್ತಿದಾಗೆ ನಮ್ಮ ಶಯನದ ಮೇಲೆ ಅಧಿಪತ್ಯ ಸಾಧಿಸಿದಾಳೆ. ಇದೇನು ಮಾಡ್ದೆ ಸೌದಾಮಿನಿ? ವರ್ಣಮಾಲ ನೋಡಿದ್ರೆ ಅಷ್ಟೇ. ಸ್ವಾಮಿ, ನಿಮ್ಮ ಆಗಮನ ಯಾವಾಗಾಯ್ತು? ನೋಡು ವರ್ಣಮಾಲ, ನಮ್ಮ ಮಾತು ಕೇಳಿ. ಸರ್ವಪ್ರಥಮ ನಮ್ಮ ಮಾತನ್ನು ಕೇಳು. ಇಲ್ಲಿ ಯಾವ ಸ್ತ್ರೀ ಇದ್ದಾಳೋ ಅತ್ಯಂತ ಲೋಭಿ. ಅದಕ್ಕೆ ನಾವು ಮೊದಲೇ ಪುಸ್ಲಾಯಿಸಿದ್ವು. ನಿಮ್ಗೆ ತಿಳಿದಿದೆ ಅಲ್ವಾ, ನಮಗೆ ಸಂಸಾರದ ವಿಷಯದ ಜ್ಞಾನ ಅಷ್ಟು ತಿಳಿದಿಲ್ಲವೆಂದು. ಇವಳು ಭ್ರಮೆಗೊಳಿಸು ಮರಳು ಮಾಡೋ ಮಾತಲ್ಲಿ ಸಿಕ್ಕಾಕೊಂಡ್ರೆ ಏನ್ ಮಾಡೋದು? ನಾವು ಮೊದಲೇ ಮುಗ್ಧರು. ನಮ್ಮನ್ನು ಯಾರು ಬೇಕಿದ್ರು ಸರಳವಾಗಿ ಮೂರ್ಖ ಮಾಡ್ತಾರೆ. ಇಲ್ಲ, ಮೂರ್ಖನಲ್ಲ. ನಮ್ಮ ಮಾತಿನ ತಾತ್ಪರ್ಯ ನಮ್ಮನ್ನು ಭ್ರಮಿತಗೊಳಿಸುತ್ತಾರೆ. ನಾವು ಭ್ರಮಿತರಾದ್ವು. ಅದರಲ್ಲೂ ನಾವು ಅಂತರ್ಯಾಮಿಗಳು. ಆದ್ರೆ ನಾವು ಇಂಥ ಸ್ತ್ರೀಯರ ಅಂತರಮನವನ್ನು ತಿಳಿದಿಲ್ಲ. ಅದಕ್ಕೆ ವರ್ಣಮಾಲ, ಈ ಸ್ತ್ರೀ ನಿನಗೆ ಏನು ಹೇಳಿದ್ದಾಳೋ ಅದರ ಮೇಲೆ ವಿಶ್ವಾಸವಿರಿಸಬೇಡ. ಇದು ಅಸತ್ಯ. ಇದು ಖಂಡಿತವಾಗಿಯೂ ಅಸತ್ಯ. ಈಗ ನೋಡು ವರ್ಣಮಾಲ, ನಿಮಗೆ ತಿಳಿದಿದೆ ನಾವು ವಿಜಯನಗರ ಸಾಮ್ರಾಜ್ಯದ ಪ್ರತಿಷ್ಠಿತ ರಾಜಗುರು ಎಂದು. ನಾವು ಯಾವುದು ನರ್ತಕಿಯ ಪ್ರಪಂಚದಲ್ಲಿ ನಮ್ಮ ಮಾತಿನ ತಾತ್ಪರ್ಯ ಏನೆಂದರೆ, ನರ್ತಕಿಯ ನಾಟ್ಯಕ್ಕೆ ಸಿಕ್ಕಾಕುತ್ತೀವಿನೋ? ಇಲ್ಲ, ಖಂಡಿತ ಇಲ್ಲ. ನೀವು ಬುದ್ಧಿವಂತರು ಅಲ್ವಾ? ಪ್ರಣಾಮ ಗುರುವರ್ಯ. ನೋಡಿ, ಈ ಸಮಯ ನಾವು ಮಹತ್ವಪೂರ್ಣ ವಿಷಯದ ಬಗ್ಗೆ ವಿಚಾರ ವಿಮರ್ಶೆ ಮಾಡ್ತಿದ್ದೇವೆ. ನಿಮ್ಮ ಜೊತೆ ಅನಂತರ ಮಾತನಾಡುತ್ತೇವೆ. ಮುದಿಯ ಅಂತೂ ಹೋದ ಮುದಿಯ ಈ ಲೋಕದಿಂದ. ಈ ಸುಂದರಿಯ ಸೌಂದರ್ಯ ನೋಡಿ ನಮ್ಮ ಈ ಮುದಿಯ ಇಷ್ಟೊತ್ತಿಗೆ ಇವಳ ಜೊತೆ 7 ಸ್ವಪ್ನ ಲೋಕದಲ್ಲಿ ನೃತ್ಯ ಮಾಡ್ತಿರ್ತಾನೆ. ಪ್ರತೀತಿ ಆಗ್ತಿದೆ, ನಮ್ಮ ಸ್ವಾಮಿ ಸಮಾಧಿಗೆ ಹೋಗಿದ್ದಾರೆ. ನಮ್ಮ ಸ್ವಾಮಿ ಇರೋದೇ ಹೀಗೆ, ನಿಂತಲ್ಲೇ ಸಮಾಧಿಗೆ ಪ್ರವೇಶ ಮಾಡ್ಬಿಡ್ತಾರೆ. ಇವರನ್ನ ಸಮಾಧಿಯಿಂದ ಹೊರಗೆ ತರಬೇಕು. ಏನ್ ಹೇಳಿದ್ರಿ? ನೀವು ಯಾರು ಸುಂದರಿ? ಅದು ನಮ್ಮ ಹೆಸರು ಚಂದ್ರಿಕಾ ಎಂದು. ನಾವು ಕಾಳಿಂಗ ರಾಜ್ಯದಿಂದ ಬಂದಿದ್ದೇವೆ. ನಾವು ನಿಮ್ಮನ್ನು ಭೇಟಿಯಾಗಲು ಬಹಳ ಇಚ್ಛುಕರಾಗಿದ್ದೇವೆ. ಅತಿ ಸುಂದರ, ಅತಿ ಉತ್ತಮ.
ನೀವು ಮಹಾರಾಜ ಕೃಷ್ಣದೇವರಾಯರ ಅತ್ಯಂತ ನಿಕಟರು. ನನ್ನದು ನಿಮ್ಮಲ್ಲಿ ವಿನಮ್ರ ಅನುರೋಧವಿದೆ ಗುರುವರ್ಯ. ಮಹಾರಾಜರಲ್ಲಿ ನಿವೇದನ ಮಾಡಿ ಒಂದ್ ವೇಳೆ ನೀವು ಮಹಾರಾಣಿಯರ ಸೇವಿಕೆ ಪದವಿಗೆ ನಿಯುಕ್ತ ಮಾಡಿದ್ರೆ. ಅವಶ್ಯ. ನಾವು ಮಹಾರಾಜರಿಗೆ ಅತ್ಯಂತ ನಿಕಟರಿದ್ದೇವೆ. ನೀವು ಬೇರೆ ಏನು ಹೇಳಿದ್ರು ನಾವದನ್ನು ಅವಶ್ಯ ಮಾಡುತ್ತೇವೆ. ನಿಮ್ಮ ಇಷ್ಟ ಸಹಾಯದಿಂದಲೇ ಆಗುವುದು ಕೃಷ್ಣದೇವರಾಯರ ಅಂತ್ಯ.